ಮಮ್ಮ ಏನಾದರೂ ಮಾಡ್ಕೊಡು ಸ್ಪೆಷಲ್ ಆಗಿ. ಜ್ಯೂಸ್ ಏನಾದರೂ ತಿನ್ನಕ್ಕೆ ಮಾಡ್ಕೊಡು. ಜ್ಯೂಸ್ ಗ್ಯಾನ್ಸಿನ ಜ್ಯೂಸ್ ಮಾಡ್ಕೊಡ್ಲಿ. ಅದೇ ಮಾಡಮ್ಮ. ಸರಿ ಆಯ್ತು, ನೀವು ಓದ್ಕೋರಿ ಹೋಗಿ, ನಾ ಇದ್ರ ಗ್ಯಾನ್ಸಿನ ಜ್ಯೂಸ್ ಮಾಡಿ ತಗೊಂಡ್ ಬರ್ತೀನಿ ನಿಮ್ಗೆ. ಆಯ್ತಾ? ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತೀನಿ ನೋಡ್ರಿ. ನಾವು ಕೂಡ ಸೂಪರ್ ಆಗಿದ್ದೀವಿ ಸ್ನೇಹಿತರೆ. ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ಬೋದು ನಾನು ಯಾವ ಜ್ಯೂಸ್ ಮಾಡ್ತಾ ಇದ್ದೀನಿ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತಾ, ಪ್ರತಿಯೊಬ್ಬರೂ ಇಷ್ಟಪಡ್ತಾರೆ ರೀ. ಮತ್ತು ಗ್ಯಾಣಸು ಯಾರು ತಿನ್ನಕ್ಕೆ ಇಷ್ಟ ಇಲ್ಲ ಅನ್ನೋರು ಕೂಡ ಬಾಯಿ ಚಪ್ಪರ್ಸ್ಕೊಂಡು ಜ್ಯೂಸ್ ಕುಡಿತಾರೆ, ಅಷ್ಟು ಸಖತ್ತಾಗಿರ್ತದೆ. ಬೆರಳು ಕೂಡ ಚೀಪ್ತಾರೆ ನೋಡ್ರಿ, ಅಷ್ಟು ಚೆಂದಾಗಿರ್ತದೆ ರೀ. ನೀವು ಕೂಡ ಒಂದು ಸಲ ಟ್ರೈ ಮಾಡಿರಿ, ಮನೆಯಾಗ ಎಲ್ಲರಿಗೂ ಕುಡಿಸ್ರಿ, ನೀವು ಕುಡಿರಿ, ಮಕ್ಳಿಗೂ ಕುಡ್ರಿ. ತುಂಬ 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 ಇಷ್ಟಪಡ್ತೀರಾ, ಅಷ್ಟು ಸಖತ್ತಾಗಿರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ತುಂಬ ಬೇಗ ಕಡಿಮೆ ಸಮಯದಾಗೆ ನಾವು ಆ ಜ್ಯೂಸನ್ನ ರೆಡಿ ಮಾಡ್ಕೋಬೋದು. ಒಂದು ಸಲ ಟ್ರೈ ಮಾಡಿರಿ. ಹೊಸಬ್ರು ಯಾರಾದರೂ ವೀಡಿಯೋ ನೋಡ್ತಾ ಇದ್ದೀರಪ್ಪ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ವೀಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ವೀಡಿಯೋಕ್ಕೊಂದು ಲೈಕ್ ಮಾಡಿ. ಬನ್ನಿ ಸ್ನೇಹಿತರೆ, ಹೋಗಿ ನೋಡ್ಕೊಂಡು ಬರೋಣ. ಸಖತ್ತಾಗಿರೋಂಥ ಜ್ಯೂಸ್ ರೆಡಿ ಮಾಡಿ ಕುಡಿಯೋಣ ಬನ್ನಿ ಸ್ನೇಹಿತರೆ. ನೋಡಿ, ಇಲ್ಲಿ ನಾನು ಗ್ಯಾಣಸನ್ನ ಕುದಿಸಿಟ್ಕೊಂಡೀನಿ ಸ್ನೇಹಿತರೆ. ಆಲ್ರೆಡಿ ಈ ರೀತಿ ಚೆನ್ನಾಗಿ ಸ್ಮೂತ್ ಆಗಂಗೆ ಕುದಿಸಿಟ್ಕೊಂಡೀನಿ. ಇದು ಕುದಿಸ್ಕೋಬೇಕಾದ್ರೆ ನಾವು ಗ್ಯಾನ್ಸಿಗೆ ಸ್ವಲ್ಪ ನೀರಾಗಿ ಕಡಿಮೆ ಹಾಕಿ ಕುದಿಸ್ಕೋಬೇಕ್ರಿ, ಸಖತ್ತಾಗಿ ರುಚಿ ಇರುತ್ತೆ. ಮತ್ತು ಜಾಸ್ತಿ ನೀರು ಹಾಕಿ ಕುದಿಸ್ಕೊಂಡೆಪ್ಪ ಅಂದ್ರೆ ಸ್ವಲ್ಪ ಸೌಳು ಬರ್ತದ್ರಿ. ಇದು ನಾವು ಎಷ್ಟು ಕಡಿಮೆ ನೀರು ಹಾಕ್ಕೊಂಡು ಗ್ಯಾಣಸನ್ನ ಕುದಿಸಿ ತೊಗೋತೀವಿ ಅಷ್ಟು ಸಖತ್ತಾಗಿ ರುಚಿ ಬರುತ್ತೆ. ಇಲ್ಲಿ ಗ್ಯಾಣಸನ್ನ ಕುದಿಸಿಟ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ ತೊಗೊಂಡೀನಿ ರೀ, ಸ್ವಲ್ಪ ಸೋಪು ಮತ್ತು ಒಂದು 5 ಏಲಕ್ಕಾಯಿನ ತೊಗೊಂಡು ನೋಡಿರಿ, ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿ ಸ್ವಲ್ಪ ಜಜ್ಜಿಟ್ಕೊಂಡೀನಿ. ಇಲ್ಲಿ ಖರ್ಜೂರ ತೊಗೊಂಡೀನಿ ರೀ, ಹಸಿ ಖರ್ಜೂರ. ಮತ್ತು ಇಲ್ಲಿ ನಾನು ಬೆಲ್ಲ ಬಳಸ್ತಾ ಇದ್ದೀನಿ ರೀ. ಅದು ಸ್ವಲ್ಪ ನೋಡ್ಕೊಂಡು ಹಾಕೋತೀನಿ ರೀ, ಯಾಕಪ್ಪ ಅಂದ್ರೆ ಆಲ್ರೆಡಿ ನಾನು ಗ್ಯಾಣಸು ಕೂಡ ಸಿಹಿ ಇರ್ತದೆ, ಅದ್ರಾಗ ಬೇರೆ ಖರ್ಜೂರ ತೊಗೊಂಡಿನಿ, ಇದು ಕೂಡ ಸಿಹಿ ಇರ್ತದಲ್ರಿ. ನಾನು ಬೀಜನ ತೆಗೆದು ಈ ರೀತಿ ಬಿಡಿಸಿಟ್ಕೊಂಡಿದ್ದೀನಿ, ಇದು ಕೂಡ ಸಿಹಿ ಇರ್ತದೆ. ಹಾಗಾಗಿ ಬೆಲ್ಲನ ನೋಡ್ಕೊಂಡು ಹಾಕೋತೀನಿ ರೀ. ಸ್ವಲ್ಪ ನೋಡ್ಕೊಂಡು ಅಂದ್ರೆ ಸಿಹಿ ಜಾಸ್ತಿ ಪಡೋರು ಸಿಹಿ ಜಾಸ್ತಿನೇ ಹಾಕ್ಕೋಬೋದು, ಕಡಿಮೆ ಬೇಕನ್ನೋರು ಕಡಿಮೆ ಹಾಕ್ಕೋಬೋದು. ಅಟ್ಟೆ ಈಕ್ವಲಾಗಿ ಬೇಕಂದ್ರೆ ನೋಡ್ಕೊಂಡು ಮಾಡ್ಕೊಳ್ಳೋದ್ರಿ. ಅದು ಅರಿಯೋ ಟೈಮ್ನಾಗ ಗೊತ್ತಾಗ್ತದೆ ಎಷ್ಟು ಬೇಕಂತೇಳಿ. ಕಡಿಮೆ ಬಿದ್ದರೆ ಸೇರಿಸ್ಕೊಳ್ಳೋದು, ಜಾಸ್ತಿ ಆದ್ರೆ ತಗೊಳ್ಳೋದ್ರಿ. ಮತ್ತು ನಾನು ಬೆಲ್ಲ ಬಳಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತು ಸಕ್ಕರೆ ಇಷ್ಟಪಡೋರು ಸಕ್ಕರೆನೂ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಇಲ್ಲಿ ನಾನಿಲ್ಲಿ ಬೆಲ್ಲ ಒಳ್ಳೆಯದಂತೇಳಿ ಬೆಲ್ಲನ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಚಿಕ್ಕ ಸ್ಪೂನಿಲ್ಲೇ 2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡೀನಿ ರೀ. ತುಪ್ಪ ಯಾಕಪ್ಪ ಅಂದ್ರೆ ಇಲ್ಲಿ ನಾನು ಬಾದಾಮಿ ಜಜ್ಜಿಟ್ಕೊಂಡೀನಿ ಮತ್ತು ಗೋಡಂಬಿ, ಇದು ಸ್ವಲ್ಪ ಸೋಪನ್ನ ಮತ್ತು ಏಲಕ್ಕಾಯಿನ ಸಟ್ಟಿ ಸಮೇತ ನಾನು ಅದರೊಳಗೆ ಸ್ವಲ್ಪ ಫ್ರೈ ಮಾಡ್ಕೋತೀನಿ ತುಪ್ಪದೊಳಗೆ. ಇಲ್ಲಿ ಕುದಿಸಿಟ್ಟಿರುವಂಥ ಗ್ಯಾಣಸನ್ನ ಇಲ್ಲೊಂದು ಜಾರಿ ತೊಗೊಂಡೀನಿ ರೀ, ಜಾರಿ ಒಳಗೆ ಹಾಕ್ಕೊಳಂಬ್ರಿ. ಫಸ್ಟಿಗೆ ನಾವು ಗೋಡಂಬಿನ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಬರಮ್ರಿ. ನೋಡಿರಿ, ನಾನಿಲ್ಲಿ ತುಪ್ಪನ ಇಟ್ಕೊಂಡಿದ್ದ ಗ್ಯಾಸ್ ಹಚ್ಚಿ ಇವಾಗ ಬಾದಾಮಿ ಹಾಕಿನ್ರಿ, ಇವಾಗ ಗೋಡಂಬಿ ಹಾಕಾಕತ್ತೀನಿ ರೀ. ಮತ್ತು ಸೋಪ್ ತೊಗೊಂಡಿದ್ದೀನಲ್ರಿ, ಸೋಪನ್ನು ಕೂಡ ಸ್ವಲ್ಪ ಇದು ಫ್ರೈ ಆಲ್ರಿ. ಫ್ರೈ ಆದ ನಂತರ ಸೋಪ ಹಾಕೊಳ್ಳೋಣ. ಯಾಕಪ್ಪ ಅಂತಂದ್ರೆ ಒಮ್ಮೆ ಹಾಕ್ಕೊಂಡ್ರೆ ಸೋಪ ಹೊತ್ತೋ ಚಾನ್ಸ್ ಇರ್ತದೆ. ಹಾಗಾಗಿ ಸ್ವಲ್ಪ ಇದು ಫ್ರೈ ಆದ ನಂತರನೇ ನಾವು ಸೋಪನ್ನ ಸೇರಿಸ್ಕೊಳ್ಳಂಬ್ರಿ. ಈ ರೀತಿ ನಾವು ಈ ತುಪ್ಪದೊಳಗೆ ಫ್ರೈ ಮಾಡಿಕೊಂಡು ಹಾಕೊಂಡೇವಂದ್ರೆ ಜ್ಯೂಸ್ ಅಂತೂ ಸಖತ್ತಾಗಿ ಬರುತ್ತೆ ಸ್ನೇಹಿತರೆ. ಮತ್ತು ನಿಮಗೆ ತುಪ್ಪ ಇಷ್ಟ ಇಲ್ಲಪ್ಪ ಅಂದ್ರೆ ನೀವು ಎಣ್ಣೆ ಒಳಗೂ ಕೂಡ ಫ್ರೈ ಮಾಡ್ಕೊಂಡು ಹಾಕಿರಿ, ಅದು ಕೂಡ ಅದ್ಭುತವಾಗಿ ಜ್ಯೂಸ್ನ ರೆಡಿ ಆಗುತ್ತೆ, ಸಖತ್ತಾಗಿ ಬರುತ್ತೆ. ಮತ್ತು ನಿಮ್ಗೆ ಎಣ್ಣೆನೂ ಇಷ್ಟ ಇಲ್ಲ ಮತ್ತು ತುಪ್ಪನೂ ಇಷ್ಟ ಇಲ್ಲ ಅಂದ್ರೆ ನೀವು ಏನು ಮಾಡಿರಿ, ಹಾಗೇನೆ ಹಾಕೋರಿ. ಒಂದು ಸ್ವಲ್ಪ ನೀರಿನೊಳಗೆ ನೆನೆ ಹಾಕಿ ಹಾಗೇನೆ ಹಾಕೋರಿ, ಹಂಗೂ ಬರ್ತದೆ. ನೋಡಿ, ನಾನು ಸೋಪು ಮತ್ತು ಏಲಕ್ಕಾಯಿನ 2 ಒಟ್ಟಿಗೆ ಹಾಕೊಂಡೆ ನೋಡಿರಿ. ಇವಾಗ ಗ್ಯಾಸ್ನ ಬಂದ್ ಮಾಡ್ತಿದ್ದೆ ನೋಡಿರಿ. ನಾನು ಗ್ಯಾಸ್ ಬಂದ್ ಮಾಡಿಕೊಂಡೆ ನೋಡಿ. ಇವಾಗ ಇದನ್ನು ಕೆಳಗೆ ತೊಗೊಳ್ರಿ. ನೋಡಿರಿ, ಇದನ್ನು ನಾನು ಕೆಳಗೆ ತೊಗೊಂಡೆ. ಆಲ್ರೆಡಿ ಬಾದಾಮಿ ಮತ್ತು ಗೋಡಂಬಿ, ಸೋಪು, ಏಲಕ್ಕಾಯಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡೆ ನೋಡಿರಿ. ಇಷ್ಟ ಆದ್ರೆ ಸಾಕ್ರಿ ಸ್ನೇಹಿತರೆ. ಇದು ಇವಾಗ ಸ್ವಲ್ಪ ಸೈಡಿಗೆ ತಣ್ಣಗಾಲಕ್ಕೆ ಎತ್ತಿಡ್ತೀನಿ ನೋಡಿರಿ. ಜಾರಿ ತೊಗೊಂಡೀನಿ, ನಾನು ಕುದಿಸಿಟ್ಟಿರುವಂಥ ಗ್ಯಾಣಸನ್ನ ಒಡೆದು ಹಾಕೊಳಕ್ರಿ. ಇವಾಗ ಈ ರೀತಿ ಹಾಕ್ಕೊಳಕತ್ತೀನಿ ರೀ. ನೋಡಿರಿ, ಈ ರೀತಿ ನಾನು ಗ್ಯಾಣಸನ್ನ ಒಡೆದು ಹಾಕ್ಕೊಂಡೆ. ಮತ್ತು ಇವಾಗ ಏನು ಹಾಕ್ಕೊತೀನಪ್ಪ ಅಂದ್ರೆ ಖರ್ಜೂರ ಬಿಡಿಸಿಟ್ಕೊಂಡೀನಿ ರೀ, ಅಂದರೆ ಬೀಜ ತೆಗೆದು ಇಟ್ಕೊಂಡಿದ್ದೆ ಸ್ನೇಹಿತರೆ. ಖರ್ಜೂರ ಹಾಕ್ಕೊಳಕತ್ತೀನಿ. ಮತ್ತು ಇವಾಗ ಏನಪ್ಪ ಅಂದ್ರೆ ಇಲ್ಲಿರೋಂಥ ಅಷ್ಟು ಬೆಲ್ಲನ ಹಾಕ್ಕೊತೀನಿ ರೀ. ಯಾಕಂದ್ರೆ ಬೆಲ್ಲ ಕರೆಕ್ಟೇ ಅದ ಇದು, ಹಾಗಾಗಿ ನಾನು ಇಲ್ಲಿರೋಂಥ ಇಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನೋಡಿ.
ಇವಾಗ ನೋಡಿರಿ ಇದು ತುಪ್ಪದ ಸಮೇತ ನಾನು ಹಾಕೋತೀನಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಕೆಲವೊಬ್ಬರು ತುಪ್ಪ ಎಣ್ಣೆ ಇಷ್ಟಪಡೋಂಗಿಲ್ಲ ನೋಡಿರಿ. ಅಂಥವ್ರು ನೀವು ಏನು ಮಾಡ್ಬೋದು, ಒಂದು 10-15 ನಿಮಿಷ ಮುಂಚೆನೇ ಬಾದಾಮಿ ಗೋಡಂಬಿ ಸ್ವಲ್ಪ ನೀರಿನೊಳಗೆ ನೆನೆ ಹಾಕಿದ್ರೆ ಸಾಕ್ರಿ. ಹಂಗೂ ಕೂಡ ಹಾಕೋಬೋದು. ಇವಾಗ ನೋಡಿರಿ ಸ್ನೇಹಿತರೆ, ಇದಕ್ಕೆ ನಾನು ಹಾಲು ಸೇರಿಸ್ಕೋತೀನಿ ರೀ. ಇವಾಗ ಹಾಲು ತೊಗೋತೀನಿ ರೀ. ಇದಕ್ಕೆ ಎಷ್ಟು ಬೇಕಾಗ್ತದೆ ನೋಡಿಕೊಂಡು ನೋಡಿ ನಾನು ಹಾಲನ್ನ ತೊಗೊಂಡಿದ್ದೀನಿ ರೀ. ನಾನು ಹಾಲನ್ನ ಅಳತೆ ಮ್ಯಾಗ ಹಾಕ್ತಾಯಿಲ್ಲ, ಅಂದಾಜು ಮ್ಯಾಗ ನೋಡ್ಕೊಂಡು ಹಾಕ್ಕೊಳಕತ್ತೀನಿ ರೀ. ನೀವು ಪೂರ್ತಿ ಹಾಲು ನಿಮಗೆ ಇಷ್ಟ ಇಲ್ಲ ಅಂದ್ರೆ ನೀವು ಅರ್ಧ ಹಾಲು ಮತ್ತು ಅರ್ಧ ನೀರು ಕೂಡ ಹಾಕೋಬೋದು. ಹಂಗೂ ಅರ್ಕೊಂಡು ತೊಗೋಬೋದು ರೀ, ಅದು ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಲಿನಲ್ಲೇ ಅರ್ದೇವಪ್ಪ ಅಂದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂಥೇಳಿ ನಾನು ಸ್ವಲ್ಪ ಹಾಲನ್ನೇ ಜಾಸ್ತಿ ಹಾಕ್ಕೊಂಡೇನಿ ರೀ. ಇವಾಗ ಇದನ್ನು ರುಬ್ಕೊಂಡು ತೊಗೊಂಡು ಬರ್ತೀನಿ ರೀ. ಸ್ನೇಹಿತರೆ, ನಾನು ಜ್ಯೂಸನ್ನ ಅರ್ಕೊಂಡು ತೊಗೊಂಡು ಬಂದೆ. ಈ ರೀತಿ ಐತೆ ನೋಡಿರಿ, ಸಖತ್ತಾಗಿ ಘಮ ಬರೋಕತ್ತದ್ರಿ. ಅದ್ರ ಬೇರೆನೂ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೊಂಡಿವಿ ಗೋಡಂಬಿ ಮತ್ತು ಸೋಪು, ಏಲಕ್ಕಾಯಿ, ಬಾದಾಮಿ ತುಪ್ಪಿನೊಳಗೆ ಸಖತ್ತಾಗಿ ಫ್ರೈ ಮಾಡಿ ಹಾಕ್ಕೊಂಡಿ ನೋಡಿರಿ. ಸಖತ್ ಘಮ ಬರುತ್ತೆ ಸ್ನೇಹಿತರೆ. ಅದ್ಭುತವಾಗಿ ಗ್ಯಾನ್ಸಿನ ಜ್ಯೂಸ್ ರೆಡಿ ಆಗ್ಯದ. ಇದು ಗ್ಯಾನ್ಸಿನ ಜ್ಯೂಸ್ ಅಂತ ಹೇಳೋಕ್ಕೆ ಗೊತ್ತೇ ಆಗಂಗಿಲ್ಲ ನೋಡಿರಿ, ಸಖತ್ತಾಗಿರುತ್ತೆ ಸ್ನೇಹಿತರೆ. ಭಾಳ ಅಂದ್ರೆ ಭಾಳ ಅದ್ಭುತವಾಗಿ ಇರ್ತದೆ ರೀ. ಗೊತ್ತಾಗಂಗಿಲ್ಲ ಇದು ಗ್ಯಾನ್ಸಿಂದೇ ನಾವು ಈ ಜ್ಯೂಸ್ ಮಾಡೀವಿ ಅಂತ ಖಂಡಿತ ಗೊತ್ತಾಗಂಗಿಲ್ಲ ರೀ. ಬೇಕಿದ್ರೆ ನಿಮ್ಮ ಮನೆಗೆ ಯಾರಾದರೂ ನೆಂಟರು ಬಂದ್ರಪ್ಪ ಅಂದ್ರೆ ಒಂದು ಸಲ ಈ ರೀತಿ ನೀವು ಗ್ಯಾನ್ಸಿನ ಜ್ಯೂಸ್ ಮಾಡಿಕೊಡ್ರಿ. ಅವರೂ ಕಂಡು ಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ ಇದು ಗ್ಯಾನ್ಸಿಂದು ಜ್ಯೂಸ್ ಐತಿ ಅಂತ. ಸಿಹಿ ಗ್ಯಾನ್ಸನ್ನ ಬಳಸಿ ಜ್ಯೂಸ್ ಮಾಡಿದೆ ನೋಡಿರಿ, ಸಖತ್ತಾಗಿ ಬರುತ್ತಾ. ನಾವು ಹೊರಗಡೆ ಹೋಗಿ ಜ್ಯೂಸ್ನ ಕುಡಿಯೋಕ್ಕಿಂತ ಮನೆಯಲ್ಲೇ ರೆಡಿ ಮಾಡಿಕೊಂಡು ಕುಡಿದ್ರೆ ತುಂಬ ಒಳ್ಳೆಯದೂ ಇರ್ತದೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೇದು ಅಂತ ಹೇಳ್ತೀನಿ. ಮತ್ತು ಏನೋ ಒಂಥರ ಖುಷಿನೂ ಇರುತ್ತೆ ಮನೆಯಲ್ಲೇ ಜ್ಯೂಸ್ ಮಾಡಿ ಕುಡಿತಾ ಇದೀವಲ್ಲಪ್ಪ ಅಂತ. ಮತ್ತು ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ, ಮನೆಯಲ್ಲಂತೂ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ರೀ. ಒಂದು ಸಲ ನೀವು ಕೂಡ ಟ್ರೈ ಮಾಡಿರಿ, ನೀವು ಕೂಡ ಖಂಡಿತ ಇಷ್ಟಪಡ್ತೀರ. ನಾನಿಲ್ಲಿ ಜ್ಯೂಸಿನ ಬಟ್ಲನ್ನ ತೊಗೊಂಡಿನಿ, ಇದಕ್ಕೆ ಹಾಕ್ಕೊಳಂಬರ್ರಿ. ಇವಾಗ ಸಖತ್ತಾಗಿ ಬರ್ತದೆ ರೀ ಸ್ನೇಹಿತರೆ, ಖಂಡಿತ ಹೇಳ್ತೀನಿ. ಇನ್ನು ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ನಿಮ್ಗೆ ತುಂಬ ತಿಳಿಬೇಕಪ್ಪ ಅಂದ್ರೆ ನೀವು ಇನ್ನೂ ತಿಳಿ ಮಾಡ್ಕೋಬೋದು. ಮತ್ತು ಎಷ್ಟೇ ಸಾಕು ಅನ್ನೋಂಗಿದ್ರೆ ನೀವು ಇದೇ ರೀತಿ ಗಟ್ಟಿನೂ ಕೂಡ ಮಾಡ್ಕೋಬೋದು ನೋಡಿರಿ. ನಮ್ಮ ಮನೆಯೊಳಗಂತ ಇದೇ ರೀತಿ ಇಷ್ಟಪಡ್ತಾರೆ, ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ಗಟ್ಟಿ ಮಾಡ್ಕೊಂಡೀನಿ. ನಿಮಗಿನ್ನೂ ತಿಳಿಬೇಕು ಅನಿಸಿದ್ರೆ ನೀವು ಹಾಲು ಅಥವಾ ನೀರು ಯಾವುದಾದ್ರೂ ಒಂದನ್ನು ಹಾಕ್ಕೊಂಡು ಇವು ಸ್ವಲ್ಪ ತಿಳಿ ಮಾಡ್ಕೋಬೋದು ರೀ. ಯಾಕಂದರೆ ಗ್ಯಾನ್ಸಿನ ಜ್ಯೂಸ್ ನಮ್ಮ ಮನೆಯೊಳಗೆ ಇದೇ ರೀತಿ ಇಷ್ಟಪಡ್ತಾರೆ. ಯಾಕಂದ್ರೆ ಆಲ್ರೆಡಿ ಎಷ್ಟೋ ಸತಿ ನಾನು ಅವ್ರಿಗೆ ಮಾಡಿ ಕೊಟ್ಟಿದ್ದೀನಿ, ತುಂಬ ಅಂದರೆ ತುಂಬ ಇಷ್ಟಪಟ್ಟಾಗ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಇದ್ರೊಳಗೆ ನೀವು ಐಸ್ ಹಾಕೊಂಡು ಕೂಡ ಕುಡಿಬೋದು ನೋಡಿರಿ. ಇಲ್ಲಪ್ಪ ಅಂದ್ರೆ ಫ್ರಿಜ್ ಇತ್ತಂದ್ರೆ ಫ್ರಿಜ್ಜಿನೊಳಗೆ ಒಂದು 10 ನಿಮಿಷ ಇಟ್ಟರೆ ಸಾಕ್ರಿ, ಸಖತ್ತಾಗಿ ಕೋಲ್ಡ್ ಆಗ್ತದೆ ಅಂದ್ರೆ ತಣ್ಣಗಾಗ್ತದೆ, ಆವಾಗ ಚೆನ್ನಾಗಿ ಕುಡಿಬೋದು ನೋಡಿರಿ. ಭಾಳ ಇಷ್ಟಪಡ್ತಾರೆ ನಮ್ಮ ಮನೆಯೊಳಗಂತೂ ಸ್ನೇಹಿತರೆ. ನಿಮ್ಮ ಮನೆಯೊಳಗೂ ಖಂಡಿತ ಇಷ್ಟಪಡ್ತಾರೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿರಿ, ಸಖತ್ತಾಗಿರ್ತದೆ. ಮತ್ತು ನಾನು ನಿಮಗೆ ಅವಾಗೇ ಹೇಳಿದೆ, ಕಂಡೇ ಹಿಡಿಯಂಗಿಲ್ಲ ರೀ, ಇದು ಯಾವ ಜ್ಯೂಸ್ ಅಂತಲೇ ಕಂಡು ಹಿಡಿಯಂಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಖಂಡಿತ ಒಂದು ಸಲ ಟ್ರೈ ಮಾಡಿರಿ, ನೀವೇ ಹೇಳ್ತೀರಾ ಸಖತ್ತಾಗಿ ಬಂದಿದೆ ಅಂತ. ಮತ್ತು ಮಾಡೋದಂತೂ ತುಂಬ ಸುಲಭ ನೋಡಿರಿ, ಟೈಮು ಜಾಸ್ತಿ ಹೋಗಂಗಿಲ್ಲ, ಬೇಗ ರೆಡಿ ಮಾಡ್ಕೋಬೋದು ನೋಡಿರಿ. ಇವಾಗ ನಾವು ಮಾಡಿರುವಂಥ ಗ್ಯಾನ್ಸಿನ ಜ್ಯೂಸ್ ರೆಡಿ ಆಯ್ತು ನೋಡಿರಿ, ಸಖತ್ತಾಗಿ ಬಂದದ, ಸಖತ್ ಘಮ ಬರಕತ್ತದ. ಇದು ಇವಾಗ ನನ್ನ ಮಕ್ಳಿಗೆ ಕೇಳ್ಯಾರಲ್ರಿ, ನನ್ನ ಮಕ್ಳಿಗೆ ಒಯ್ದು ಕೊಡ್ತೀನಿ ರೀ. ಇವಾಗ ಒಯ್ದು ನಮ್ಮ ಮಕ್ಳು ಬೇಡ್ಯಾರಲ್ರಿ, ನಮ್ಮ ಮಕ್ಳಿಗೆ ಕೂಡ ಬರ್ರಿ ಸ್ನೇಹಿತರೆ. ನನ್ನ ಮಗ ಹಿಡ್ಕೊಂಡ ನೋಡ್ರಿ, ಬನ್ನಿ. ಅವರು ಹೋಮ್ವರ್ಕ್ ಮಾಡಕತ್ತಾರ, ಈಗ ಅವರಿಗೆ ಜ್ಯೂಸ್ ಕೊಡಂಬರ್ರಿ ನೋಡ್ರಿ. ಹೋಮ್ವರ್ಕ್ ಮಾಡಕತ್ತಾರ ಅವರು. ಎಷ್ಟು ಬುಕ್ ಮಾರಿಕೊಂಡು ನೋಡ್ರಿ ಎಷ್ಟು ಇಟ್ಕೊಂಡಾರ ನೋಡಿ. ನಿಮ್ಮ ಜ್ಯೂಸ್ ರೆಡಿ ಆಯಿತು ತೊಗೋರಿ. ಹೆಂಗೆ ಆಗ್ಯದಂತ ಟೇಸ್ಟ್ ಹೇಳ್ರಿ. ಬುಕ್ಕ ತೆಗಿರಿ, ಸ್ವಲ್ಪ ಜ್ಯೂಸ್ ಕುಡಿಯತನ. ಮತ್ತು ಬುಕ್ಕದ ಮ್ಯಾಗ ಬಿದ್ರೆ ಕಷ್ಟ ಅಲ್ವಾ, ಸೈಡಿಗೆ ತೆಗಿರಿ. ಏನಪ್ಪ, ನನ್ನ ಮಗ ತೊಗೊಂಡ ಒಂದು ಗ್ಲಾಸ್, ಸಖತ್ತಾಗಿ ಬಂದಿದೆ ಸ್ನೇಹಿತರೆ. ಅವರು ಕುಡಿದು ಹೆಂಗೈತಿ ಅಂತ ಹೇಳ್ತಾರೆ ನೋಡಿ. ಸಖತ್ತಾಗೈತಿ. ಸಖತ್ತಾಗ್ಯದ ಅಂತ ಹೇಳಕತ್ತಾರ್ರಿ ನನ್ನ ಮಕ್ಕಳು. ಮತ್ತು ಸ್ನೇಹಿತರೆ, ನೀವು ಒಂದು ಸಲ ಟ್ರೈ ಮಾಡಿರಿ, ಖಂಡಿತ ಇಷ್ಟಪಡ್ತೀರ. ಸಖತ್ತಂದ್ರೆ ಸಖತ್ ಬರ್ತದೆ, ಅಷ್ಟೇ ಟೇಸ್ಟಿಯಾಗಿರ್ತದೆ, ಅಷ್ಟೇ ಘಮನೂ ಕೂಡ ಇರುತ್ತೆ ರೀ. ಒಂದು ಸಲ ಟ್ರೈ ಮಾಡಿ, ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೂ ಮಾಡಿಕೊಡ್ರಿ, ನಿಮ್ಮ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಪ್ರೀತಿಯಿಂದ ಮಾಡಿಕೊಟ್ಟಿದ್ದು ಯಾವಾಗೂ
ಇದು ಆಗಲ್ರಿ ಸಖತ್ತಾಗಿ ಬರುತ್ತಾ ಸ್ನೇಹಿತರೆ. ಖಂಡಿತ ಒಂದ್ಸಲ ಮಾಡಿಕೊಡಿ, ತುಂಬ ಒಳ್ಳೆಯದಾಗಿರುತ್ತಾ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹೊಸಬ್ರು ಯಾರಾದರೂ ಇದ್ರಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಹೀಗೆ ನಮ್ಮಮ್ಮಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಖತ್ತಾಗಿರೋ ಜ್ಯೂಸ್ ಮಾಡೋದನ್ನು ಹೇಗಂತ ಹೇಳ್ಕೊಟ್ಟಿದ್ದಾರೆ, ಟ್ರೈ ಮಾಡಿ, ಸೂಪರ್ ಆಗಿದ್ದು ಕೂಡ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ರಿ. ಮತ್ತೆ ಸಿಗ್ತೀವಿ. Bye. ಬಾಯ್.